ಅಣ್ಣ ಅದೇ ಓದ್ ವಿಡಿಯೋದಲ್ಲಿ ಹೇಳಿದ್ರಲ್ಲ ಸೇಂದಿ ಸರಾಯಿ ಎಲ್ಲ ನಿಲ್ಸ್ಬಿಟ್ರು ಅಂತ, ಅದು ಯಾವ ಸರ್ಕಾರ ಏನಕ್ಕೆ ನಿಲ್ಸ್ಬಿಟ್ರು? ಅದು 2020 ಸರ್ಕಾರ ಅಂತ BJP ಮತ್ತೆ ದಳ ಸರ್ಕಾರ ಎರಡು ಜಂಟಿಲ್ ಮಾಡಿದ್ರು. ಮಾಡಿದಾಗ ನಿಲ್ಸಿದ್ರು. ಯಾಕೆ ಆತರ ಏನಕ್ಕೆ ನಿಲ್ಸ್ಬಿಟ್ರು? ಅವ್ರಿಗೆ ಬಹುಮತನೇ ಇಲ್ಲ. ಒಂದು ಪಕ್ಷಕ್ಕೆ ಏನಾರ ಒಂದು ಇಂಥ ಹಳೆ ಇವನ್ನ ಕ್ಯಾನ್ಸಲ್ ಮಾಡಿಸ್ಬೇಕು ಅಂದ್ರೆ ಒಂದು ಸರ್ಕಾರ ಬಹುಮತ ಪಡ ಸರ್ಕಾರ ಮಾಡಬೇಕು. ಅಲ್ಲ ಅದರಿಂದ ಏನ್ ಆದಾಯ ಹೋಯ್ತಾ ಇರ್ನಿಲ್ವಾ ಗೌರ್ಮೆಂಟ್ಗೆ? ಯಾಕಪ್ಪ ಹೋಯ್ತಾ ಇರಲ್ಲ? ಈಗ ನಾವು ಸಾಹುಕಾರಗಳಿಗೆ ಈಗ ಒಂದು ಮೈಸೂರು, ಮಂಡ್ಯ, ಬೆಂಗಳೂರು ಸಿಟಿ ಹೋಬಳಿಗಳಲ್ಲಿ ಒಂದು ತಾಲೂಕಲ್ಲಿ ಒಂದು ಕಿಸ್ತು ಅಂತ ಬರೋದು. ಅವಾಗ ಆ ಕಿಸ್ತು 8 ಲಕ್ಷ, 10 ಲಕ್ಷ, 9 ಲಕ್ಷ, 12 ಲಕ್ಷ ನಿಂತ್ಕೊಳ್ಳೋದು ಒಂದೊಂದು ಜಿಲ್ಲೆದು, ಒಂದೊಂದು ತಾಲೂಕ್ತು. ಅದಕ್ಕೆ ನಮ್ಮ ಹತ್ರ ಬಡವ್ರ ಹತ್ರ ಎಲ್ಲ ಅವ್ರು ಏನ್ ಮಾಡೋರು ಅಂತ ಅಂದ್ರೆ ಒಂದೊಂದು ಅಂಗಡಿಗೆ ಇಷ್ಟಿಷ್ಟು ಅಡ್ವಾನ್ಸ್ ಅಂತ ಕಲೆಕ್ಟ್ ಮಾಡೋರು. ಯಾರು? ಈ ಸಾಹುಕಾರಗಳು. ಯಾರಿಗೆ ಟೆಂಡರ್ ಆಗಿರ್ತದೆ, ಯಾರಿಗೆ ಬಾಬ್ ಮಾಡ್ಕೊಂಡಿರ್ತಾರೆ ಅಂತವ್ರಿಗೆ ಒಂದೊಂದು ಅಂಗಡಿಯವರು ಇಷ್ಟಿಷ್ಟು ಅಂತ ನಾವು ಹಣ ಕಟ್ತಾ ಇದ್ದೋ. ಆ ಹಣ ಎಲ್ಲಾನು ಜೋಡಿಸಿದಾನೆ ಅವರು ಸರ್ಕಾರ ಕಟ್ತಾ ಇದ್ರು. ಅದರಿಂದ ಲಾಭ ಯಾರಿಗೆ? ಈಗಾರ ಎಲ್ಲಾ ತರ ಇದು ಬರ್ತದೆ ಅವ್ರಿಗೆ, ಟ್ಯಾಕ್ಸ್ ಬರ್ತದೆ. ಅವಾಗ ಯಾವ ಟ್ಯಾಕ್ಸ್ ಬರ್ತಾ ಇತ್ತು ಅವ್ರಿಗೆ? ಸೇಂದಿ ಸರಾಯ್ ಎರಡೇ ಟ್ಯಾಕ್ಸ್ ಬರ್ತಾ ಇದ್ದು ಗೌರ್ಮೆಂಟ್ ನಡೆಯಕ್ಕೆ. ಈ ಏನಕ್ಕೆ ಈ ತರ ಮಾಡಿದ್ರು ಅಂತ ಅಂದ್ರೆ ಈ ಯಡಿಯೂರಪ್ಪ ಅವರಲ್ಲ, ಅವರು ಶಿವಮೊಗ್ಗದಲ್ಲಿ ಕನ್ಸೆಷನ್ ಮಾಡ್ತಾರ. ಶಿವಮೊಗ್ಗದಲ್ಲಿ ಈಡೂರು ಜನ ಜಾಸ್ತಿ. ಆದ್ರೂ ಅವರು ಸರಾಪು ಸೇಂದಿಲಿ ಅವ್ರ ವಹಿವಾಟ ಎಲ್ಲ ನೋಡಿದ್ರು. ಯಾರು? ಯಡಿಯೂರಪ್ಪ ಅವರು ನೋಡಿ ಇವ್ರನ್ನ ಹೆಂಗಾರ ಮಾಡಿ ಇವ್ರ ಕಥೆನ ಮುಗಿಸ್ಬೇಕು ಇವ್ರನ್ನ ಅಂದ್ಬಿಟ್ಟಿದ್ದಾನೆ. ಕುಮಾರಸ್ವಾಮಿ ಅವ್ರ ಜೊತೆ ಮಾತಾಡಿ ಇದನ್ನ ಬಹುಮತ ಇರೋ ಸರ್ಕಾರ 2020 ಸರ್ಕಾರದಲ್ಲಿ ಇದನ್ನ ಕ್ಯಾನ್ಸಲ್ ಮಾಡಿದ್ರು. ಈಗ ಎಷ್ಟ್ ತರ ಸೇಂದಿ ಸರಾಯಿ ಅಪ್ಪ ಗೋಯಿಸರು ನೀನು ನೋಡ್ತಾ ಇದ್ಯಾ? ನಾವಲ್ಲೇ ಒಂದ್ಸರಿ ಹೇಳ್ತೀನಿ ಫಸ್ಟ್ ವಿಡಿಯೋದಲ್ಲಿ. ಎಷ್ಟ್ ತರ ಬಿಟ್ಟಿದಾರಪ್ಪ ಬಾಟ್ಲುಗಳು, ಎಷ್ಟು ತರ ಪ್ಯಾಕೆಟ್ ಅವೆ, ಎಷ್ಟ್ ತರ ಕಂಪ್ನಿ ಅವೆ. ಸರಾಯಿ ಒಂದೇ ಕೆಟ್ಟದ್ ಮಾಡ್ಬಿಡ್ತೈತ ಇವ್ರಿಗೆ? ನಾವೆಲ್ಲ ಮಾಡಿದ್ರಲ್ವಾ. ಈಗ ನಮಗೂ ನಾನು ಹೇಳ್ದಂಗೆ ನಾವು ಮಾಡಿದ್ರೆ ಟೆನ್ನೆಸ್ಸಿಗೆ ಗದ್ದೆ ಸಿಕ್ಕವು, ನಾವು ಆರಂಭ ಮಾಡ್ತಾ ಇರೋ, ನಮಗೂ ಜಮೀನು ಸಿಕ್ಕೋದು, ನಾವು ಇದೇ ದೇಶದಲ್ಲಿ ಹುಟ್ಟಿ ಬೆಳೆದಿರೋರು. ಎಲ್ಲಾರ್ಗು ಬೇರೆಯವ್ರಿಗೆಲ್ಲ ಐತೆ. ಇವ್ರು ಏಕ್ತಮ್ಮ ಇವರು ಏನಕ್ಕೆ ಮಾಡಿದ್ರು? ನಮ್ಮ ಸಾಹುಕಾರಗಳು, ಈ ಬಾಬ್ ಮಾಡ್ಕೊಂಡಿರೋ ಸಾಹುಕಾರಗಳಿಗೆಲ್ಲ ಅವ್ರಿಗೆಲ್ಲ ಹೆಚ್ಚು ಕಮ್ಮಿ ಒಬ್ಬೊಬ್ಬರಿಗೆ 50 ವಯಸ್ಸವ್ರ ಮೇಲೆ ಎಲ್ಲ ಮಾಡ್ಕೊಬಿಟ್ರು ಅವರು. ಅಲ್ಲ ನೀವು ಕೋರ್ಟ್ಗೆ ಏನಾರ ಒಂದು ಅರ್ಜಿ ಸಲ್ಲಿಸೋದಲ್ವಾ? ಏನಪ್ಪ ನಮ್ಗೆ ತಿನ್ನಿಕೆ ಇಲ್ಲ, ಏನ್ ಅರ್ಜಿ ಅದನ್ನ ಸಲ್ಲಿಸ್ಬೇಕಾದ್ರೆ ಯಾರು? ಸಾಹುಕಾರಗಳು ಮಾಡ್ಬೇಕಾಯ್ತು. ಬಾಬ್ ಮಾಡ್ಕೊಂಡಿದ್ರಲ್ಲ ಅವರು ಏನ್ ಮಾಡಿದ್ರು ಅಂತಂದ್ರ ಅವರೇ ಸಿಗಾಕೊಬಿಡ್ತಾರಲ್ಲ ಕಳ್ಳರುಗಳು. ನಮ್ಮ ಬಡವ್ರನ್ನೆಲ್ಲ ಆ ಹಳ್ಳಿ ಈ ಹಳ್ಳಿ 3 ಮನೆ ಹಳ್ಳಿಲೆಲ್ಲ ಒಬ್ಬೊಬ್ಬರನ್ನ ಸಂಸಾರನ ಇರಿಸ್ಬಿಟ್ಟು ಅವ್ರು ಸಡ್ಡು ಪಡ್ಡಲ್ಲಿ ಸರಾಯಿಸ ಮಾಡೋದು, ಇವ್ರಿಗೆ ಕಮಿಷನ್ ಅಲ್ಲಿ ಕಟ್ಟೋದು ದುಡ್ಡ. ನಾವು ಹಣ ಕಟ್ಟೋದು, ನಾವು ಒಂದು ಅಂಗಡಿಗೆ ಇಷ್ಟು ಅಡ್ವಾನ್ಸ್ ಅಂತ ಕಟ್ಟೋದು. ಗಂಟೆಗೆ ಒಂದು ವೆಂಡ್ರು ಕುಣಿಸೋರು ಒಂದು ಸಿಟಿ ಅಂಗಡಿಲಿ ಒಬ್ಬರಿಗೆ 25,000. ಅವಾಗಲೇ ಲೆಕ್ಕ ಹಾಕೊಳ್ಳಿ. ಸರಾಯಿಸ ಇರೋ ಟೈಮಲ್ಲೇ 95, 96, 97ನೇ ಸಾಲಲ್ಲಿ ಒಂದು ಸಿಟಿ ಅಂಗಡಿಗೆ 50,000 ರೂಪಾಯಿ ಅಡ್ವಾನ್ಸ್ ಕೊಡ್ಬೇಕಾಯ್ತು. ಗಂಟೆಗೆ ಒಬ್ರು 24 ಗಂಟೆಗೆ 12 ಜನನ್ನ ವೆಂಡ್ರು ಮಾಡ್ತಾ ಇದ್ರು. ಒಬ್ಬೊಬ್ರು 50,000, 30,000, 20,000 ವೆಂಡ್ರುಗಳಿಗೆ ಇದ್ ಕಟ್ಟಿದ್ರೆ ಒಂದ್ ಅಂಗಡಿಗೆ ಎಷ್ಟು ಲಕ್ಷ ಅವತ್ತಿನ ಕಾಲದಲ್ಲೇ ಅವ್ರಿಗೆ ಮಾಮೂಲಿ ಓನರ್ಗಳು ಹೋಯ್ತಾ ಇದ್ರು. ಈಗ ಮೈಸೂರಂತ ಗಾಂಧಿ ಸ್ಕೋರ್ ಅಂಗಡಿಗಳಿಗೆ 10-12 ಜನ ವೆಂಡ್ರುಗಳು ಹಾಕೋರು. ಒಬ್ಬೊಬ್ರು 25,000, 30,000, 50,000 ಅಡ್ವಾನ್ಸ್ಗಳು. ಇದು ಈ ಸೇಂದಿ ಸರಾಯಿ ಮತ್ತೆ ಈ ಎಣ್ಣೆ ಹೋಲ್ಸ್ಕೊಂಡ್ರೆ ಯಾವ್ದು ಜಾಸ್ತಿ ಕೆಟ್ಟದಾಗ ಹೊಡಿಬಹುದು? ಅಂದ್ರೆ ಬಾಡಿಗೆ ಎಫೆಕ್ಟ್ ಆಗೋದು ಜನಗಳಿಗೆ? ಸೇಂದಿ ಎಲ್ಲ ನಾವು ಮಾಡಿರೋದೇ ಅಲ್ಲ, ಅದು ದ್ರೌಪದಿಯಿಂದ. ಈಗ ರಾಮನ್ ಕಟ್ಸಿದ್ರು ಬಿಜೆಪಿ ಅವರು. ಆಗಿನ ಕಾಲದಲ್ಲಿ ಏನಿದ್ದು ಮತ್ ಮಾಡ್ಬೇಕು ಅಂದ್ರೆ ಏನ್ ಬೇಕಾಯ್ತು? ಬದುಕ್ತಾ ಇದ್ರು ಜಾಸ್ತಿ ದಿನ ಅದನ್ನ ಕುಡಿದು. ಈಗ ಎಣ್ಣೆ ಎಲ್ಲ ಈಗ ನಾವೇ ಬದುಕಲ್ಪ. ನಮ್ ತಂದೆಯವ್ರ ಎಲ್ಲ ಈಗ್ಲೂ ಅವ್ರೆ ಸರಾಯಿ ಕುಡಿಯೋರು ಈಗ್ಲೂ ಬದುಕ್ತಾವ್ರೆ. ಎಣ್ಣೆ ಹೊಡಿಯೋರು, ಎಣ್ಣೆ ಕುಡಿಯೋರು ನೋಡಿ ಸಣ್ಣ ಸಣ್ಣ ವಯಸ್ಸಿಗೆ ಯಾವ ತರ ಆಗೋಯ್ತಾವ್ರೆ ಅಂತ. ಎಷ್ಟ್ ತರ ಎಣ್ಣೆ ಬಂದವೆ. ಇದೆಲ್ಲ ಈ ಕುಮಾರಸ್ವಾಮಿಗೂ ಈ ಯಡಿಯೂರಪ್ಪ ಅವ್ರಿಗೂ ನಮ್ಮ ಸಾಪ ತಟ್ಟಿಕ್ಕಿಲ್ವಾ? ನಮ್ಗೆ ಏನು ಇಲ್ಲ, ಏಕಾಏಕಿ ನಮ್ನ ಸರ್ ಈಗ ನಾವೊಂದು ಕೆಲಸ ಮಾಡಿ ರೂಢಿ ಇದ್ರೆ ಕೆಲ್ಸಕ್ಕೆ ಹೋಗ್ತಿವಿ. ನಮ್ಗೆ ಏನ್ ಗೊತ್ತು? ಬರೀ ಚಾಕ್ನ ಮಾರೋದು, ಸೇಂದಿ ಸರಾಯಿ ಮಾರೋದು ನಮ್ ಕಾಲದಿಂದ ನಮ್ ಪೂರ್ವಿಕರು ಕಲ್ಸ್ಕೊಟ್ಟಿರೋದು. ಇವಾಗ ಕೆಲ್ಸಕ್ಕೆ ಹೋಗು, ಗಾರೆ ಕೆಲ್ಸಕ್ಕೆ ಹೋಗು ಅಂದ್ರೆ ಮಾಡಿಕಾದದ, ಕಳೆ ಕೇಳು ಅಂದ್ರೆ ಮಾಡಿಕಾದದ? ಅವ್ರವ್ರಿಗೆ ಆಗಿದ್ದಂತ ಒಂದು ಇವರು ಈ ಯಡಿಯೂರಪ್ಪ ಮೇನ್ ಆಗಿ ಇದನ್ನ ನಮ್ಗೆ ಈ ತರ ಮಾಡಿರೋದು ಅವ್ರೇನೆ. ಅವ್ರಿಗೆ ಭಗವಂತ ಇನ್ನೂ ಆಯುಷ್ಯ ಕೊಳ್ಳಿ. ನಮ್ ಜನಾಂಗದ ಮೇಲೆ ಕಣ್ಣಿಟ್ಟು ನಮ್ಗೆ ಮೋಸ ಮಾಡೋರೆ ಅವ್ರಿಗೆ ಕುಮಾರಸ್ವಾಮಿ ಇಬ್ರು ಸೇರ್ಕೊಂಡಿದ್ದಾರೆ. ನಮ್ಗೆ ದೇವ್ರು ಅಂತ ಎಲ್ಲಮ್ಮ ತಾಯಿ ಅಂತ ನಮ್ಗೆ ದೇವ್ರ ಐತೆ. ಸೇಂದಿ ಸರಾಯಿಗೆ ಎಲ್ಲಮ್ಮ ತಾಯಿನೇ ದೇವ್ರು. ಆ ಎಲ್ಲಮ್ಮ ತಾಯಿನೇ ನೋಡ್ಲಿ ಅವ್ರನ್ನ.
ಅದೇ. ಏನ್ ಮಾಡೋರೆ ಏನ್ ಮಟ್ಟವ್ರೆ ನಮ್ ಜನಾಂಗಕ್ಕೆ, ಏನು ಆಸ್ತಿ ಹಣ ಏನು ಇಲ್ವಲ್ಲ. ಅವಾಗಾರ ಏನೇನಾರ ಸಿಕ್ಬಿಡೋದು ಕಣಪ್ಪ. ಅವಾಗ ನೀನ್ ಎಲ್ಲಾರು ಒಂದ್ ರೋಡ್ ಸೈಡ್ ಒಂದ್ ಮನೆ ಇಟ್ಕೊಂಡಿದ್ದ ಸೈಟ್ ಅಲ್ಲಿ ಇದ್ರೆ ಅಲ್ಲೇ ಒಂದ್ ಸೈಟ್ ಸಿಕ್ಕೋದು. ನಮ್ಮ ತಗೋಬಿಟ್ಟಿದ್ದಾನೆ ಹಳ್ಳಿಗಳಿಗೆ ಹಾಕ್ಬಿಡೋರು. ಈ ಊರಲ್ಲಿ ಮಾರಿ, ನೀವು ಈ ಊರಲ್ಲಿ ಮಾರಿ ಅಂತ. ಅವರು ಎಲ್ಲ ಬೇಕಾದಷ್ಟು ವೈನ್ ಸ್ಟೋರು, ಬಾರು, ಲಾಡ್ಜ್ಗಳು, ಕ್ಲಬ್, ಆಸ್ತಿ, ಸಾವಿರಾರು ಎಕರೆ ಜಮೀನೆಲ್ಲ ಮಾಡ್ಕೊಂಡ್ರು, ಕಾಣಿದ್ರು ಸುಮ್ಮನೆ ಆಗ್ಬಿಟ್ರು. ನಾವು ನಮ್ಮ ಮನೆ ಒಂದ್ ಸೈಟ್ ಇದ್ರು ಮಾರ್ಬಿಟ್ಟು 25,000 ರೂಪಾಯಿ ಅವ್ರಿಗೆ ನಾವು ಹೋಗಿ ಅಡ್ವಾನ್ಸ್ ಕಟ್ಬೇಕಾಯ್ತು. ನೋಡೋಣ ಅಣ್ಣ, ಅದೇ ಈ ವಿಡಿಯೋದಲ್ಲಿ ನಿಮ್ಗೆ ನಿಮ್ಮ ಅಂತವ್ರೆ ಈ ತರ ನೊಂದಿರೋರು ಬಂದು ಜೊತೆಗೆ ಸೇರಿ ಗೂಡ್ಸಿ ನಮ್ ಜನಾಂಗದವ್ರು ಅವ್ರಪ್ಪ ಎಲ್ಲ ಸಾವುಕಾರ್ರೆ. ಅವ್ರಿಗೆ ಇವೆಲ್ಲ ಬಡವರು ಬಗ್ಗರು ಎಲ್ಲ ಸುಮ್ಮನೆ ಬಂದು ಭಾಷಣ ಮಾಡ್ತಾರೆ. ಇವ್ರು ಹೇಳಿದ್ರು, ಯಾರು ದೇವೇಗೌಡರು ಒಂದ್ಸರಿ 94ನೇ ಇಸ್ವಿಲಿ ನಾವೆಲ್ಲ ಬೆಂಗಳೂರಿಗೆ ಹೋಗಿದ್ದು. ಕೇರಳದಿಂದ, ತಮಿಳ್ನಾಡಿಂದ, ಆಂಧ್ರದಿಂದ, 4 ಸ್ಟೇಟ್ ಇಂದ ಒಂದ್ಸರಿ ಮೈಸೂರು, ಬೆಂಗಳೂರು ಅರಮನೆಯಲ್ಲಿ ನಾವು ಒಂದು ಪ್ರೋಗ್ರಾಮ್ ಮಾಡಿದ್ದು. ಸೇಂದಿ ನಿಲ್ಲಿಸ್ತಾರೆ ಅನ್ನೋ ಆ ಟೈಮಲ್ಲಿ. ಅವಾಗ ಇವರು ಮುಖ್ಯಮಂತ್ರಿ ಇದ್ರು, ಯಾರು ದೇವೇಗೌಡರು. ಆ ಕಾರ್ಯಕ್ರಮಕ್ಕೆ ಬಂದ್ರು ಅವ್ರು. ಅವತ್ತು ನಾವು ಇನ್ನೊಬ್ರು ದೊಡ್ಡ ವ್ಯಕ್ತಿನ ಬರ್ತಾರೆ ಅನ್ಕೊಂಡಿದ್ದು, ಅವ್ರು ಬರ್ಲಿಲ್ಲ. ಇವ್ರು ಬಂದ್ರು, ಹೇಳಿದ್ರು ದೇವೇಗೌಡರು, ಈ ಇತಿಹಾಸದಲ್ಲೇ ಈ ತರ ಜನಸಾಗರ ನಾನು ಮುಂದಕ್ಕೂ ನೋಡಿಕ್ಕಿಲ್ಲ, ಹಿಂದಿನೂ ನೋಡಿಕ್ಕಿಲ್ಲ, ನಿಮ್ ಬಗ್ಗೆ ನಾನು ಕಾಳಜಿ ಮಾಡ್ತೀನಿ ಅಂತ ಅಂದಿದ್ರು ದೇವೇಗೌಡರು 94ರಲ್ಲಿ. ನಮ್ಮ ಸಂಘದ್ದು ಕೇರಳ, ತಮಿಳ್ನಾಡು, ಆಂಧ್ರ 4 ಸ್ಟೇಟ್ ಜನ ಬಂದಿದ್ರು ಅಲ್ಲಿಗೆ ಅವಾಗ. ನಮ್ದು ಈಡುಗುರು ಅಂತಾರೆ. ಆ ಕಡೆ ಎಲ್ಲ ಒಂದೊಂದ್ ಜಾತಿ ಇದೆ ನಮ್ಗೆ. ನೋಡೋಣ ಈಗ ಈ ವಿಡಿಯೋ ಮುಖಾಂತರ ನೋಡೋಣ, ಒಂದ್ ಸ್ವಲ್ಪ ಜನನ ಮತ್ತೆ ಅದೇ ಜನಸಾಗರನ ಸೇರ್ಸೋಣ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಬರೋಣ. ಆಯ್ತು ಕಣಪ್ಪ, ದೇವ್ರು ನಿಮ್ಗೆ ಒಳ್ಳೇದು ಮಾಡಿ.